ಸಾಧ್ಯತೆ. ಬಹುಶಃ ರಾಜಕಾರಣದಲ್ಲಿ ನೀವು ಹೇಳಿದ ರೀತಿಯಲ್ಲಿ ನೀವು ಮೊದಲ 2 ಎಲೆಕ್ಷನನ್ನು ಸೋಲ್ತೀರಿ. ನೀವು 4ರಲ್ಲಿ 8ರಲ್ಲಿ 2 ಎಲೆಕ್ಷನ್ ಸೋಲ್ತೀರಿ. ತಂದೆಯವರು ತೀರ್ಕೊಂಡ ನಂತರ ನೀವು ಫಸ್ಟ್ MLA ಕೂಡ ಆಗಿರುವಂಥದ್ದು. ಅದಕ್ಕೆ ಅಲ್ಲೊಂದು ಪಾದಯಾತ್ರೆನ ಮಾಡ್ತೀರಿ. ಬಹುಶಃ ನೀವು ಉಳಿದೆಲ್ಲ ರಾಜಕಾರಣವನ್ನು ತಂದೆಯಿಂದ ಮಗ ಬಂದು ರಾಜಕಾರಣ ಮಾಡುವಂಥದ್ದು ಸುಲಭ ಅಂತೇಳಿ ನಾವು ಅಂದ್ಕೊಳ್ತೀವಿ. ಅದು ಅಷ್ಟು ದೊಡ್ಡ ಲೀಡರ್ ಮಗನಿಗೆ ಇನ್ನೂ ಸುಲಭ ಅಂತೇಳಿ ನಾವು ಅಂದ್ಕೊಳ್ತೀವಿ. ಆದರೆ ನೀವು ಅನಿವಾರ್ಯವಾಗಿ ನಿಮಗೆ ರಾಜಕಾರಣವನ್ನು ಆ ಜನರ ಜೊತೆಗೆ ಕಟ್ಕೊಳ್ಬೇಕಂತ ಸ್ಥಿತಿ ಬಂದಾಗ ನೀವು ಪಾದಯಾತ್ರೆ ಕೂಡ ಮಾಡಿ. ನಾನು ಒಂದು ಅಲ್ಲಿ ತಿಳ್ಕೊಂಡೆ, ಯಾರು ಬಂಗಾರಪ್ಪಾಜಿಯವರು, ಕಾಗೋಡು ತಿಮ್ಮಪ್ಪ ಅವರು ಅಂತ ಹೋರಾಟಗಾರ ಅವರು. ಹೌದು, ದೇ ಹ್ಯಾಡ್ ಎ ಪರ್ಪಸ್. ಅವ್ರ ರೀಸನಿಗೆ ರಾಜಕಾರಣಕ್ಕೆ ಬಂದವರು, ಈ ಹೆಸರು ಮಾಡೋಕ್ಕೂ ಬಂದವರಲ್ಲ, ಇಲ್ಲ ಕೊಳ್ಳೆ ಹೊಡೆಯೋದಕ್ಕೆ ಅಂಥೇಳಿ ಏನೇನು ಹೇಳ್ತಾರೆ ಜನರು ಇವತ್ತು. ರಾಜಕಾರಣಿಗಳು ನಮಗೆಲ್ಲ ಯಾರು ಕರಪ್ಟು ಎಲ್ಲ ಬಂದ್ಬಿಡುತ್ತೆ ಅದು ಮೈ ಮೇಲೆ. ನಾವು ಬೇಡ ಅಂದ್ರೂ ನಾವಿಲ್ಲ ಅಂದ್ರೂ ಬಂದ್ಬಿಡುತ್ತೆ. ಹಾಗಾದ್ರೆ ಯಾರು ಇವರು ಅಂತ. ನಾನು ಅಲ್ಲೇ ಅಲ್ಲ, ನಾನು ಹೋರಾಟಗಾರನೂ ಅಲ್ಲ. ಸಮಸ್ಯೆಗಳನ್ನು ತಗೊಂಡು ಹೋರಾಟಕ್ಕೆ ಹೆಜ್ಜೆ ಇಟ್ಟೆ. ಅದು ಫಸ್ಟ್ ಇಟ್ಟಿದ್ದು ನಾನು ಲ್ಯಾಂಡ್ ಇದು. ಸೊ JDS ಅಲ್ಲಿದ್ದೆ. ಯಾವಾಗ ಅಂತ ಹೇಳಿದರೆ ಕೆರಳ್ಳಿ ಅಂತ ಒಂದು ಊರಲ್ಲಿ, ಅಲ್ಲಿ ರಾತ್ರಿ BJP ಸರ್ಕಾರ ಆಯಿತು. ಯಡಿಯೂರಪ್ಪವ್ರು ಮುಖ್ಯಮಂತ್ರಿಗಳಾಗಿದ್ದರು. ಸೊ ಆ ಸಂದರ್ಭದಲ್ಲಿ 4 ಗಂಟೆಗೆ ಬೆಳಗ್ಗೆ 4 ಗಂಟೆಗೆ ಪೊಲೀಸ್ ಫೋರ್ಸ್ ತೊಗೊಂಡು ಹೋಗಿ ಬೆಳೆದಿರ್ತಕ್ಕಂಥ ಅಡಿಕೆ ಮರನ ಕಟಾವು ಮಾಡಿಬಿಡ್ತಾರೆ. ಅದರೊಳಗೆ ಈಗ ನನಗೆ ಗನ್ಮ್ಯಾನ್ ಇದ್ದಾನೆ, ಅವ್ನು ನಮ್ಮ ತಂದೆ ಗನ್ಮ್ಯಾನು. ಅವನಿಗೂ 4 ಗಂಟೆ ಎಲ್ಲಿ ಹೋಗ್ತೀರಿ ಅಂತ ಗೊತ್ತಿಲ್ಲ, ನಮ್ಮ ತಂದೆಯವ್ರು ತೀರ್ಕೊಂಡು ಹೋಗಿರೋ ಟೈಮು. ಹೌದೌದು. ಸೊ ಅಲ್ಲಿ ಅವನು ಇದ್ದಾನೆ, ಕಣ್ಣಲ್ಲಿ ನೀರು ಹಾಕ್ಕೊಂಡು ಸೆಕ್ಯೂರಿಟಿ ಕೊಟ್ಟವ್ರು ಅವರು. ಬಂಗಾರಪ್ಪಾಜಿಯವರಿಗೆ ಶೂಸಲ್ಲಿ ಹಾಕ್ದವ್ರು ಅವರು ಹುಷಾರಿಲ್ದಾಗ. ದೋ ಈಸ್ ಅ ಪೊಲೀಸ್ ಆಫೀಸರ್, ಓಪನ್ ಆಗಿ ಹೇಳ್ತೀನಿ. ಯಾಕಂದರೆ ಮಕ್ಳ ಥರ ನಮ್ಮ ತಂದೆಯವ್ರು ನೋಡ್ಬಿಟ್ರು. ಅವನ್ನ ಈಗಲೂ ಕೂಡ ನಾನು ಇಟ್ಕೊಂಡಿದ್ದೀನಿ, ಅವ್ನು ನನ್ನ ಗನ್ಮ್ಯಾನು ಕೂಡ. ಯಾಕೆಂದರೆ ಆ ಥರ ಫ್ಯಾಮಿಲಿ ಮೆಂಬರ್ ಆಗಿಬಿಟ್ಟಿದ್ದಾನೆ. ಬಟ್ ಅವರು ಡ್ಯೂಟಿ ಮಾಡ್ತಾರೆ, ಅವರು ಅಂಗರಕ್ಷಕರು, ನನಗೆ ಅಂಗರಕ್ಷಕ ಕೆಲ. ಸೊ ಅವರೆಲ್ಲ ಹೇಳಿ ಅದೆಲ್ಲ ಆಗಿ ನೀವು ಕೂಡ ನಮಗೆ ಅವಾಗೆಲ್ಲ ಪ್ರಶ್ನೆ ಮಾಡಿದ್ರಿ, ಇಲ್ಲ ಇದು ಚರ್ಚೆ ಮಾಡಿದ್ರಿ. ವಿಧಾನಸೌಧದಲ್ಲಿ ಫೋಟೋ ತರ್ತೀನಿ ನಾನು ಅದನ್ನು, ಆಮೇಲೆ ಒಂದು ದಿವಸ ಗಲಾಟೆ ಮಾಡ್ತೀನಿ ಆಮೇಲೆ ಅದು. ಸೊ ಅದರೊಳಗೆ ನೀವೆಲ್ಲ ಇಂಟ್ರ್ಯೂ ಮಾಡಬೇಕಾದ್ರೆ ಒಬ್ಬ ಯಜಮಾನ ಹೇಳ್ತಾನೆ, ಕೊಟ್ರೇಶಪ್ಪ ಅಂತ ಕೆರಳಿ ತಾಳಗೊಪ್ಪ ಆ ಹಳ್ಳಿಯವರು, ಬಂಗಾರಪ್ಪ ಅವ್ರು ಇದ್ದಿದ್ರೆ ಈ ಥರ ಆಗ್ತಿರ್ಲಿಲ್ಲ ಅಂತ. ನಾವು ಹಂಗಾರೆ ಮಗನಾಗಿ ಏನು ಮಾಡ್ತಾಯಿದ್ದೀನಿ ನಾನು? ಚುನಾವಣೆ ಬರೀ ಸೋಲಕ್ಕೆ ಗೆಲ್ಲೋದಕ್ಕೆ ಸ್ಟ್ರೈಟ್ ಹೋದೆ. ನಮ್ಮ ತಾಯಿಯವ್ರ ಹತ್ರ ಮಾತಾಡಿದೆ, ನಾನು ಪಾದಯಾತ್ರೆ ಮಾಡ್ತಾಯಿದ್ದೀನಿ, ಹಿಂಗೆ ಆಗಬೇಕು, ನನಗೆ ನೀವು ಬರಬೇಕು ಅಂತ. ನಾನೇನು ಬಂದು ಮಾಡಬೇಕು ಅಂತ. ಅವರಿಗೆ 1 ವರ್ಷಕ್ಕೆ ಭತ್ತ ನಮ್ಮ ತಂದೆಯವರು ಶಿವಮೊಗ್ಗ ಡಿಸ್ಟ್ರಿಕ್ಟಿಗೆ ಕೊಟ್ಟಿದ್ದರು. ಅದರ ಮಗನಾಗಿ ನಮ್ಮ ತಂದೆಯವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಸ್ವರೂಪದವರು ಕಷ್ಟದಲ್ಲಿರಬೇಕಾದ್ರೆ ನಮ್ಮ ತಾಯಿಯವರು ಈಗಲೂ ಕೂಡ ಬೇಕಾದ್ರೆ ಆಮೇಲೆ ಫೋಟೋ ನಿಮಗೆ ಹಂಚ್ಕೊಳ್ತೀನಿ, 1 ವರ್ಷಕ್ಕಾಗಷ್ಟು ಭತ್ತವನ್ನು ಅವ್ರಿಗೆ ಕೊಟ್ಟು ಅಲ್ಲಿಂದನೇ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀನಿ. ಹೊರಟ್ಟಿಯವರು ಅವಾಗ ನಮ್ಮ ಪಕ್ಷದೊಳಗೆ, ಯತ್ನಾಳ್ ಅವರು ಇದ್ದಾರೆ ಆ ಫಂಕ್ಷನಲ್ಲಿ, ಅವರು ಕೂಡ ನಮ್ಮ ಪಕ್ಷದಲ್ಲಿದ್ದರು. ಕುಮಾರಸ್ವಾಮಿಯವರು ಎಂಡಿಂಗ್ ಬರ್ತಾರೆ. ಕೆರಳ್ಳಿ ಅಂತ ಎಲ್ಲಿ ಗಲಾಟೆ ಆಗಿತ್ತು ಅಲ್ಲಿಂದನೇ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀನಿ. ಪಾದಯಾತ್ರೆ ಮಾಡಿ ದಿನ 10,000 ಜನರು, ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ. ಅದಕ್ಕೆ ದುಡ್ಡು ಎಲ್ಲಿಂದ? ನಾನು ಪವರಲ್ಲಿಲ್ಲ, ಸೊ ನಾನೇನು ಲಂಚ ತೊಗೊಳೋದು ಇಲ್ಲ ದುಡ್ಡು ಮಾಡೋ ಪ್ರಶ್ನೆನೇ ಇಲ್ಲ. ಆದರೆ ಅಡಿಕೆ ತೋಟ ಇದೆ, ಅಡಿಕೆ ತೋಟನ ಗುತ್ತಿಗೆ ಕೊಟ್ಟುಬಿಟ್ಟು ಆ ದುಡ್ಡಲ್ಲಿ ನಮ್ಮ ತಂದೆಯವ್ರ ಸಹಕಾರನೇ 4 ದಿವಸ ಪಾದಯಾತ್ರೆ ಮಾಡಿ ಶಿರಾಳಕೊಪ್ಪ ಶಿಕಾರಿಪುರ ಪರ್ಪಸ್ ಆಗಿ, ಯಾಕಂದರೆ ಹೋರಾಟಗಾರರು ಇದ್ರು ಅಂಥೇಳಿ ಇರುತ್ತೆ, ಅವ್ರಿಗೂ ನೆನ್ಪು ಮಾಡೋದಕ್ಕೆ. ಅಲ್ಲೂ ಸ್ವಲ್ಪ ವಿರುದ್ಧ ಗಲಾಟೆ ಆಯಿತು, ಜನರಲ್ ಗಲಾಟೆ, ಏನು ಭಾಳ ಏನಿಲ್ಲ. ಅಲ್ಲಿಂದ ಬಂದು ಕುಮ್ಸಿಗೆ ಬಂದು ಎಲ್ಲ ನೈಟು ಒಂದು ಚಾಪೆ, 2 ದಿಂಬು, 2 ಬೆಡ್ಶೀಟು ಅಷ್ಟೇ. ಎಲ್ಲ ಜನರ ಜೊತೆಗೆ ನೆಲ ಮೇಲೆ ಕೂತ್ಕೊಂಡು ಜನರಿಗೆ ಗೊತ್ತಾಗಬೇಕು, ನಾನು ನಿಮ್ಮವನು, ನನಗೆ ಆಸೆ ಇದೆ, ನನ್ನನ್ನು ಬಂಗಾರಪ್ಪವ್ರ ಮಗನಾಗೇ ನೋಡಬೇಕು ನೀವು, ಅದೇನು ಬದಲಾವಣೆ ಮಾಡೋಕ್ಕಾಗಲ್ಲ. ಬಟ್ ಆ ಹೋರಾಟ ಅವತ್ತು ಅನಿವಾರ್ಯವಾಗಿ ಅವ್ರಿಗೆ ಸಿಕ್ತು. ನನಗೆ ಯಾರಿಗೆ ಹೋರಾಟ ಮಾಡಲಿ? ನಾನು ಈಗ ಅಧಿಕಾರ ಕೊಟ್ಟಿದ್ದೀರ, ನಾನು ಹೋರಾಟ ಮಾಡಲ್ಲ, ಕರ್ತವ್ಯ ಮಾಡ್ತಾಯಿದ್ದೀನಿ, ಮಕ್ಕಳಿಗೆ ಎಜುಕೇಷನ್ ಕೊಡ್ತಾಯಿದ್ದೀನಿ, ಅಷ್ಟೇ ನಾನು ಮಾಡ್ತಾ ಇರೋದು. ಪರವಾಗಿಲ್ಲ, ಚುನಾವಣೆಯಲ್ಲಿ ಸೋಲೋದು ಗೆಲ್ಲೋದು ಹಂಬಲ ಇತ್ತು, ಆಸೆ ಇತ್ತು, ನನಗೂ ಕೊಡ್ರ, ನನಗೂ ಬೇಕು ಅಂತ. ಸೊ ಆವಾಗ ನಮ್ಮ ತಂದೆಯವ್ರು ತೀರ್ಕೊಂಡು ಹೋದಾಗ, ಸೊ ನಮ್ಮ ತಾಯಿಯವರಿಗೆ ಕಾಲಿಗೆ ನಮಸ್ಕಾರ ಮಾಡಿ 1 ವರ್ಷ ಅವರಿಗೆ ಅಕ್ಕಿ ಭತ್ತ ಕೊಟ್ಟು, ಎಲ್ಲಿ ಆ 2 ಊರವ್ರು, ನಾನೇನು ಇಡೀ ಸ್ವರ್ಭಕ್ಕೆ ಕೊಟ್ಟಿಲ್ಲ, ಆ 2 ಯಾರ್ಯಾರು ಜಮೀನು ಕಳ್ಕೊಂಡಿದ್ರು 1 ವರ್ಷಕ್ಕೆ ಅಡ್ವಾನ್ಸು ಲಾರಿಯಲ್ಲಿ ನಿಲ್ಲಿಸಿ ಅವರಿಗೆಲ್ಲ ಕೊಟ್ಟು
ಅಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿ ನಾನು ಇಲ್ಲಿಗೆ ಮಾಡಿದೆ. ಐ ಥಿಂಕ್ ಆವಾಗ ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ಮತ್ತೆ ಇನ್ನೊಂದು ಮಾಡಿದೆ. ಆವಾಗ ಅನಿವಾರ್ಯವಾಗಿ ಸೋತೆ. ಅದ್ಯಾವುದು ಅಂದರೆ ನೀರಾವರಿಗೆ. ಸೊ ನಾನು JDS ಅಲ್ಲಿದ್ದೆ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾದರು, ಕೋಲಿಷನ್ ಗೌರ್ಮೆಂಟ್. ಸೊ ನನಗೆ MLC ಆಫರ್ ಮಾಡಿದರು. ಆವಾಗ ನಾನು ಬೇಡ, ಬ್ಯಾಕ್ ಡೋರಿಂದ ಬೇರೆಯವರಿಗೆ ಕೊಡಿ, ಪಾಪ YS ವಿದತ್ತ, ರಮೇಶ್ ಬಾಬು ಇಂಥವರಿಗೆಲ್ಲ. ಅಫ್ಕೋರ್ಸ್ ಐ ಡೋಂಟ್ ಟು ಡಿಸ್ಕಸ್ ಅಬೌಟ್ ದಟ್ ನಾವು, ಬಿಕಾಸ್ ಅದು ಬೇರೆ ಟಾಪಿಕ್ ಕೊಟ್ಟೋಗುತ್ತೆ. ನನಗೇನಿಲ್ಲ, ನಾನು ಒಂದು ಪಾದಯಾತ್ರೆಯಲ್ಲಿ ನೀವೇ ಬಂದುಬಿಟ್ಟು ಮಾತು ಕೊಟ್ಟಿದ್ರಿ, ನಾವು ಮುಖ್ಯಮಂತ್ರಿಗಳಾದರೆ ನಾನು ಇದು ಮಾಡ್ತೀನಿ ಅಂತ 1800 ಕೋಟಿಯನ್ನು ದಯವಿಟ್ಟು ಕೈ ಮುಗಿತೀನಿ. ಆ ಫಂಕ್ಷನಿಗೆ ನಾ ಹೋಗಲಿಲ್ಲ, ನೀವು ಅನೌನ್ಸ್ ಮಾಡೋದು ನಂಗೆ ಕರೆದಿದ್ರು. ನಾನು ಹೇಳಿದೆ ಪ್ರೋಟೋಕಾಲಲ್ಲಿ ನೀವು ನನ್ನನ್ನು ಪಕ್ಕ ಕೂರಿಸ್ಕೊಳ್ತೀರಿ, ಅಲ್ಲಿರೋ ಗೆದ್ದವರೆಲ್ಲ ಪಕ್ಕ ಬಂದಾಗ ಸ್ವಲ್ಪ ಮನಸ್ಸಿಗೆ ನಮಗೂ ನೋವಾಗುತ್ತೆ. ಇಟ್ಸ್ ಓಕೆ, ಇನ್ನೊಂದು ದಿವಸ ನಾನು ಗೆಲ್ತೀನಿ, ನನಗೆ ಇದೊಂದು ಮಾಡಿಕೊಟ್ಬಿಡಿ ಅಂಥೇಳಿ. ಅದೇ ನೀರಾವರಿಯನ್ನು ಕುಮಾರಸ್ವಾಮಿಯವರು ಅನೌನ್ಸ್ ಮಾಡ್ತಾರೆ ಕೋಲಿಷನಲ್ಲಿ. ಆಮೇಲೆ ಯಡಿಯೂರಪ್ಪ ಅವ್ರು ಗುದ್ಲಿ ಪೂಜೆ ಮಾಡಿ ಮುಕ್ತಾಯ ಬೊಮ್ಮಾಯಿಯವ್ರು ಮಾಡ್ತಾರೆ. ಹೋರಾಟ ಮಾಡಿದ್ದು ನಾವು, ಬಟ್ ನನಗೆ ಹೆಸರು ಬೇಕು ಅಂತ ಹೇಳಲ್ಲ. ಆದರೆ ಜನರಿಗೆ ನೀರು ಸಿಕ್ತು, ರೈತರಿಗೆ ನೀರು ಸಿಕ್ತು, ಸಾಕು. ಭೂಮಿಯನ್ನು ಕೊಡ್ತಾ ಇದ್ದೀವಿ, ಇನ್ನೂ ಕೊಡೋದಿದೆ. ಶರಾವತಿ ಒಂದು ಬ್ಯಾಲೆನ್ಸ್ ಇದೆ, ಅದನ್ನು ಕೂಡ ಈಗ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ, ಅದಕ್ಕೂ ಒಳ್ಳೆಯ ಲಾಯರ್ಸ್ ನಿಟ್ಟು. ಯಾಕೆಂದರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನಿರೋದು. ನಮ್ಮ ತಂದೆ ಕಾಗೋಡು ತಿಮ್ಮಪ್ಪ ಅವರು ಇಂಥವ್ರನ್ನೆಲ್ಲ ನಂಬ್ಕೊಂಡು, ಶಾಂತವೀರಿ ಗೋಪಾಲ್ ಗೌಡ್ರನ್ನ ಅಂಥವ್ರನ್ನೆಲ್ಲ ನೋಡಿಕೊಂಡು, ಯಾಕೆಂದರೆ ನನ್ನ ತಂದೆಯವರು ಶಾಂತವೀರಿ ಗೋಪಾಲ್ ಗೌಡ್ರ ಗರಡಿಯಲ್ಲಿ ಬೆಳೆದವರು. ನನಗೆ ಯಾವುದೂ ಗರಡಿ ಇಲ್ಲ, ನಮ್ಮ ತಂದೆಯವ್ರ ಹೆಸರೇ ಗರಡಿ. ನಿಮ್ಮ ಟೀಕಾ ಟಿಪ್ಪಣಿಗಳೇ ನನ್ನನ್ನು ರೆಡಿ ಮಾಡುತ್ತೆ, ಕೆತ್ತನೆ ಮಾಡುತ್ತೆ. DK ಶಿವಕುಮಾರ್ ಅವ್ರು ಹೇಳ್ತಾರೆ, ಕಲ್ಲನ್ನ ಒಡೆದನ್ನೇ ಅದು ಶಿಲ್ಪ, ಅಲ್ಲಿವರೆಗೂ ಕೃತಿ ಆಗಬೇಕು ಅಂದರೆ ಅದೊಂದು ಒಳ್ಳೆ ಆಕೃತಿ ಆಗಬೇಕು ಅಂತ. ಸೊ ಅದು ಮೋಸ್ಟ್ಲಿ ಐ ಥಿಂಕ್ ಇಟ್ ಈಸ್ ಓಕೆ, ಯು ಹ್ಯಾವ್ ಟು ಟೇಕ್ ಇಟ್ ಲೈಕ್ ದಿಸ್. 45,000 ಲೀಡಲ್ಲಿ ಗೆಲ್ಲಿಸಿದ್ರು ಈ ಸತಿ, ಹೈಯೆಸ್ಟು. ಭಾಳ ಇತಿಹಾಸ ಸೃಷ್ಟಿ ಮಾಡಿದರು. ಉಳಿಸ್ಕೊಂಡು ಹೋಗಿ ಆಸೆ ನನಗಂತೂ ಇದೆ, ನಾನು ಯಾವತ್ತೂ ಕೂಡ ಆ ಥರ ಮಾಡ್ಕೊಂಡು ಹೋಗಲ್ಲ. ಆಮೇಲೆ ನನಗೆ ಗೊತ್ತು, ಹೆಚ್ಚು ಪಾಲು ನಮ್ಮ ತಂದೆಯವರ ಆಶೀರ್ವಾದ ಜಾಸ್ತಿ ಇದೆ. ಅವ್ರು ಇಲ್ಲದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇನ್ನೂ ಕೂಡ ಚಾಲ್ತಿಯಲ್ಲಿ ಇದೆ ಅಂತ ಹೇಳಿದರೆ ಎಷ್ಟು ಆಳವಾಗಿರಬೇಕು ನೋಡಿ. ಅದನ್ನು ನಾನು ಅರ್ಥ ಮಾಡ್ಕೋಬೇಕು, ಪ್ರಯತ್ನ ಪಡಬೇಕು. ನಾನು ಪಡ್ತಾಯಿದ್ದೀನಿ. ಜಾತಿ ಧರ್ಮ ಮಾಡೋದಕ್ಕೆ ಹೋಗೋದಿಲ್ಲ, ನನಗಿಷ್ಟ ಇಲ್ಲ, ನಮ್ಮ ಅಪ್ಪ ಅವ್ರು ಹೇಳ್ಕೊಟ್ಟಿಲ್ಲ ನನಗೆ. ಮನುಷ್ಯತ್ವ ಹಿಡ್ಕೋ, ಗೌರವ ಕೊಡು ಅಂತ ಹೇಳಿದ್ದಾರೆ, ಸುಳ್ಳು ಹೇಳಬೇಡ. ಸೊ ಅದಕ್ಕೆ ಕೆಲವು ಸತಿ ನಾವು ಸ್ವಲ್ಪ ಕಾಣಿಸೋದು, ಬಂಗಾರಪ್ಪ ಅವರು ತುಂಬ ಸಿಡುಕರು ಅಂದ್ಬಿಡೋರು. ಈಗ ಮೋಸ್ಟ್ಲಿ ನನಗೂ ಅಂತಾರೆ, ನಾನು ಅಷ್ಟೊಂದಿಲ್ಲ, ಯಾಕೆಂದರೆ ಅವ್ರ ಥರ ಸಿಡುಕು ಮಾಡೋಕ್ಕಾಗಲ್ಲ. ಬಟ್ ಪರ್ಪಸ್ ಇದೆ ಅದರಲ್ಲಿ, ಅರ್ಥ ಮಾಡ್ಕೊ. ಆಗದೇ ಇರೋ ಕೆಲಸನ ಇವತ್ತು ಕೂಡ ಮನೆಯಲ್ಲಿ, ಸರ್ ಟೀಚರು ಕೌನ್ಸಿಲಿಂಗ್ ಬಿಟ್ಟರೆ ಇನ್ನು ಟ್ರಾನ್ಸ್ಫರೇ ಮಾಡೋಕ್ಕಾಗಲ್ಲ, ಅದನ್ನ ಅದು ರೂಲ್ಸ್ ಹೆಂಗೆ ಸರ್, ನೀವೇ ಹಿಂಗೆ ಹೇಳ್ಬಿಟ್ರೆ ಹೆಂಗೆ ಅಂದರು. ನಾನಪ್ಪ ಕಾರಲ್ಲಿ ಕೂತ್ಕೊಂಡು ಬರ್ತೀನಪ್ಪ, ನಂದು ಇಷ್ಟ ಇರೋದು ರೂಲ್ಸ್, ನಾನೇನು ಮಾಡಿ CM ಅವರು ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದು ರೂಲ್ಸ್ ಇರೋದೇ ಹಾಗೆ ಅಂಥೇಳಿ. ಪಾಪ ಗಂಡ ಹೆಂಡ್ತಿ ಬಂದಿದ್ರು ಕಷ್ಟಪಟ್ಟು. ಗಂಡ ಒಂದು ಕಡೆ ಇರ್ತಾರೆ, ಹೆಂಡ್ತಿ ಒಂದು ಕಡೆ ಇರ್ತಾರೆ, ಅದಕ್ಕೆಲ್ಲ ಪ್ರಿಫರೆನ್ಸು ಇದೆ. ಏನೋ ಅಲ್ಲ, ಪತಿ ಪತ್ನಿ ಇದ್ರದ್ದೆಲ್ಲ. ಬಟ್ ಕೆಲವು ಸತಿ ಮನಸ್ಸಿಗೆ ನೋವು ಮಾಡ್ಕೊಳ್ತಾರೆ. ಸಮ್ಟೈಮ್ಸ್ ವಿ ಆರ್ ಹೆಲ್ಪ್ಲೆಸ್. ಅದನ್ನು ಹೆಲ್ಪ್ ಮಾಡೋಕ್ಕೆ ಆಸೆ. ಕಾನೂನು ಬದಲಾವಣೆ ಮಾಡೋ ಶಕ್ತಿ ನಮಗಿನ್ನೂ ಕೊಟ್ಟಿಲ್ಲ. ಆದರೆ ಕಾನೂನು ಬದಲಾವಣೆ ಮಾಡ್ತಕ್ಕಂಥ ಐಡಿಯಾಸ್ನ, ರೂಲ್ಸ್ನ ಮಾಡ್ತಕ್ಕಂಥ ಒಂದು ಇದರಲ್ಲಿದ್ದೀವಿ. ಇದೆಲ್ಲದೂ ಕೂಡ ಐ ಥಿಂಕ್ ಇಟ್